ಇದೇನು ಟ್ರೈನ್ ಭಾರಿ ಸ್ಲೋ ಹೋಗ್ತಾ ಉಂಟು. ನೋಡ ಎಷ್ಟು ಸ್ಲೋ ಹೋಗ್ತಾ ಉಂಟು ಟ್ರೈನು. ಮೋಸ್ಟ್ಲಿ ಎಂಟಿದು ಇಂಜಿನ್ ಹಾಕಿದ್ದಾರೆ ಅನ್ಸುತ್ತೆ, ಎಳಿತಿಲ್ಲ. ಎಂಟಿದು ಮತ್ತೆ ಮತ್ತೆ ಯಶವಂತನ ಕರೆಸಿ ಟೋ ಮಾಡಬೇಕಿತ್ತು. ಹಗ್ಗ ಉಂಟು ಯಶವಂತ್, ನಮ್ದು ಮೆಮೊರೀಸ್ ಹಗ್ಗ ಉಂಟು. ನಮ್ಮ ಹುಡುಗನಿಗೆ ಕಟ್ಟಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅವ ಇನ್ನು ಮುಂದೆ ಫ್ಯೂಚರಲ್ಲಿ ತಾಳಿನ ಹೇಗೆ ಕಟ್ತಾನೆ ಅಂತ ಗೊತ್ತಾಗ್ತಿಲ್ಲ. ಇವನೇ ನೋಡಿ, ಅಲ್ಲ ತಾಳಿ ಕಟ್ಟೆ ಗೊತ್ತಾಗಿಲ್ಲ, ಪರವಾಗಿಲ್ಲ. ಈಗಾಗಲೇ 3 ಕಡೆ ನಿಲ್ಸ್ಕೊಂಡು ಕಟ್ಕೊಂಡು ಬಂದಿದ್ದೀವಿ. ಈಗ ಇದನ್ನ ಕಟ್ಲಿಕ್ಕೆ ಇನ್ನೊಂದು ಹಗ್ಗ ತರಬೇಕಷ್ಟೇ ನಾವು. ಇದಕ್ಕೆ ಒಂದು ಚಡ್ಡಿ ಆಗಾಗ ಬಿಚ್ಚಿ ಹೋಗ್ತಿದ್ದಾರೆ, ಈಗ ಗೊತ್ತಾಯ್ತು. ಇದು ಲಾಸ್ಟ್ ಮಚ್ಚ, ಇನ್ನೆಲ್ಲರೂ ಬಿಚ್ಚೋಯ್ತು ಅಂದ್ರೆ ತೆಗೆದು ಜೇಬಲ್ ಹಾಕೋಬೇಕು. ಫೈನಲಿ ಆಯ್ತಲ್ಲ, ಒಂದು ಲಾಡಿ ಆಗಾಗ ಬಿಚ್ಚಿ ಹೋಗೋದು. ನೋಡಿ ಒಂದು ಸಣ್ಣ ಪಿಟ್ ಶಾಪ್, ಯಾಕಂದರೆ ನಮ್ಮ ಡಾಮಿನಾರ್ದು ಕೂಲೆಂಟ್ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಮಿನಿಮಮ್ ಇತ್ತು, ಈಗ ನೋಡಿದರೆ ಮಿನಿಮಮ್ಗಿಂತ ಕಮ್ಮಿ ಆಗಿದೆ. ಸೊ ಇಲ್ಲೊಂದು ಗ್ಯಾರೇಜ್ ನಿಲ್ಲಿಸಿದ್ದೇವೆ, ಇಲ್ಲೇ ಕೂಲೆಂಟ್ ಫಿಲ್ ಮಾಡಿಬಿಟ್ಟು ಹೋಗುವ ಅಂತ. ಮಾಟ್ಯೂಲ್ ಇರಲಿ ಅಂತ ಹೇಳ್ಕೊಂಡು ಎಲ್ಲ ತರ್ಲಿಕ್ಕೆ ಹೋಗಿದ್ದಾರೆ ಮಾಟ್ಯೂಲ್. ಮಹೇಶ್ ಅವರೇ ತುಂಬ ಥ್ಯಾಂಕ್ಸ್, ಇಲ್ಲಿ ನಿಂತು ತುಂಬ ಹೆಲ್ಪ್ ಮಾಡಿದ್ರಿ ನಮಗೆ. ಶಿವ ಬಾಯ್. ನೋಡಿ ಇಲ್ಲೇ ಇದೇ ಗ್ಯಾರೇಜಲ್ಲಿ ನಾವು ಕೂಲೆಂಟ್ ಫುಲ್ ಮಾಡಿಸಿದ್ವಿ. ಇನ್ನು ನಮ್ಮ ಮುಂದಿನ ಪ್ರಯಾಣ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್, ಇನ್ನೊಂದು 1 ಗಂಟೆ ಜರ್ನಿ, ಮುಂದೆ ಹೋಗಿ ಸಿಗುವ. ಸೊ ಇವಾಗ ಇಲ್ಲಿಂದ ಹೊರಟ್ವಿ. ಇವಾಗ ಬಂತು ನೋಡಿ, ಇಲ್ಲಿ ಬಂತು. ಇದೇ ಆನೆಗೆ ಖಾಲಿ ಆಗಿತ್ತು. ಆನೆ ತಗೊಂಡಿದ್ದಾನೆ ಮಾವುತಗೆ. ಆನೆಗೆ ಏನೇನು ಹಾಕ್ಸ್ಬೇಕು ಅನ್ನೋ ಐಡಿಯಾ ಎಲ್ಲ ಇಲ್ಲ ಅನಿಸುತ್ತೆ. ಆನೆ ತಗೊಂಡಿದ್ದಾನೆ ಆನೆನ ಸರಿಯಾಗಿ ನೋಡ್ಕೋತೇ ಇಲ್ಲ ನಮ್ಮ ಹುಡುಗ. ತಳಗಡೆ ಅಂದ್ರೆ ನಡ್ಕೊಂಡು ಹೋಗ್ತಿದ್ದವ್ರ, ಗಾಡಿ ಮೇಲೆ ಹೋಗೋಗ್ಲೇ ಬಿದ್ವಾ? ಅಯ್ಯೋ ಕೂತ್ಕೊ ಮುಂದಕ್ಕೆ ಕೂಡಿ ಆರಾಮಾಗಿ ಕೂಡಿ. ಟಿಫನ್ ಮಾಡಿರಲ್ವಾ? ಅವ್ರಿಗೆ ಹುಷಾರಿದೆ, ಸ್ವಲ್ಪ ಮಾಡಿದ್ರು ಅಷ್ಟೇ. ಇನ್ನೂ ಸ್ವಲ್ಪ ನೀರು ಕುಡೀರಿ. ನೀರಿದಲ್ಲ ಅದು ಬಿಸಿಲಿಗೆ. ಚಾಕ್ಲೇಟ್ ಇದೆನಾ? ಚಾಕ್ಲೇಟ್ ಹುಷಾರಿಲ್ವಾ? ಓ ಅದಕ್ಕೆ. ಗುಂಡ್ಲುಪೇಟೆ ಬಂದ್ವಲ್ಲ, ಅಲ್ಲಿಂದ ಏನೊಂದು ಅರೌಂಡ್ 25 ಕಿಲೋಮೀಟರ್ಸ್ ಅಷ್ಟೇ. 6 ಕಿಲೋಮೀಟರ್ ಗುಂಡ್ಲುಪೇಟೆ. ಅದು ಇದು ಟೆಂಪಲ್ ಅಣ್ಣ, ಗುಂಡ್ಲುಪೇಟೆಯಿಂದ ಗೋಪಾಲ ಸ್ವಾಮಿ ಲೆಫ್ಟ್ ಸೈಡ್ ಹೊಂಟಿಗೆ ಸರ್. ಲೆಫ್ಟ್ ಸೈಡ್ ಹೋಗಿ ಅಂಗ್ಲೆಯಿಂದ ಆರ್ಚು 1-2 ಅಲ್ಲಿಂದ 10 ಕಿಲೋಮೀಟರ್. ಅಂದ್ರೆ 10 ಕಿಲೋಮೀಟರಾ? ಓಕೆ. ಇಲ್ಲಿಂದ ಸರ್ 15 ಕಿಲೋಮೀಟರ್ ಐತೆ. 18? ಇಲ್ಲಿಂದ 6, ಅಂಗ್ಲ 1 8, ಅಲ್ಲಿಂದ ಗೋಪಾಲ ಸ್ವಾಮಿ ಪೇಟೆ 8. ಓಕೆ ಓಕೆ ಓಕೆ. ಲೆಫ್ಟ್ ಸೈಡ್ ಹೊಂಟಿಗೆ ಸರ್ ಗುಂಡ್ಲುಪೇಟೆ. ಹಾಂ ಸರಿ ಸರ್. ನಾವು ಇಲ್ಲಿ ಪೇಟೆಗೆ ಹೋಯ್ತು ಕರ್ಕೊಂಡಿದ್ದ ನೋಡ್ಬೋಲ್ಲ. ಇಲ್ಲಿ ಹೊಂಟಿಗೆ ಸರ್, ಇಲ್ಲಿಂದ 6 ಕಿಲೋಮೀಟರ್. ಓಕೆ. ಲೆಫ್ಟ್ ಸೈಡ್ ರೈಟ್ ಒಂದೇ ರೋಡ್. ಹಾಂ ಸರಿ ಸರ್. ಅಲ್ಲಿಂದ ಅಂಗ್ಲ. ಯಾವುದು ಊರು ಅವ್ರದ್ದು? ಇದೇ ಪಕ್ಕದೂರು. ಇದೆ ಪಕ್ಕದೂರ? ಇಲ್ಲೇ ಅದೇ ಹೋಗೋಣ.
ಆಕರ್ಷ ಹೋಗುವ ಹೋಗ್ಬೋದು 18 ಕಿಲೋಮೀಟ್ರು. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಗುಂಡ್ಲುಪೇಟೆಗೇನೆ, ಸಾರಿ ಇದು ಗೋಪಾಲ ಸ್ವಾಮಿ ಟೆಂಪಲ್ಗೇನೆ. ಹಾಂ ತೊಂದರೆ ಇಲ್ಲ ಬಾ. ಜೈ ರಾಯಣ್ಣ. ಹಾಂ ಬಾಯ್ ಬಾಯ್. ಸ್ಟ್ರೈಟ್ ಹೋದರೆ ಊಟಿ, ರೈಟ್ ಹೋದರೆ ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್. ಇಲ್ಲಿಂದ 11 ಕಿಲೋಮೀಟರ್ ತೋರಿಸಿದೆ, 11 ಕಿಲೋಮೀಟರ್ 20 ನಿಮಿಷ. ಸೊ ಎಷ್ಟು ಕಿಲೋಮೀಟರ್ ತನಕ ನನಗೆ ಗಾಡಿ ಹೋಗ್ತಾ ಗೊತ್ತಿಲ್ಲ. ಆಮೇಲಿಂದ KSRTC ಬಸ್ಸಲ್ಲಿ ಹೋಗಬೇಕು. ನೋಡಿ ನಾವಿನ್ನು ಸ್ವಲ್ಪ ಹಿಂದೆ ಬಾ. ನಾನು ಒಬ್ಬನೇ ಕರೆಕ್ಟ್ ಬಂದು ಅಭಿ ಹಿಂದೆ ಬರ. ನಮ್ಮದು ಗಾಡಿ ಬರುತ್ತಾ? ಇಲ್ಲ ಅಲ್ಲ, ಬರಲ್ಲ. ನೀನು ತಗೊಂಡೋಗಿ ಬೆಟ್ಟದ ಮೇಲೆ ನಿಲ್ಸಿದ್ಯಾ ಅಂತ. ಕಾರ್ ಹೋಗ್ಲಿ ಮಾರ. ಆ್ಯಕ್ಚುಲಾಗಿ ಈ ಸಿಂಗಲ್ಸ್ ಮತ್ತು ಕಮಿಟೆಡ್ ಮಧ್ಯೆ ಡಿಫ್ರೆನ್ಸ್ ಏನು ಗೊತ್ತುಂಟಾ? ಇವರೆಲ್ಲ ಸಿಂಗಲ್ಸ್, ಅವ್ರವ್ರಿಗಷ್ಟರ ಫೋಟೋ ತೆಗಿತಾರೆ. ಇವರು ಕಮಿಟೆಡ್. ಏನಿಲ್ಲ ಸರ್, ಹುಡುಗಿ ಯಾರಾದ್ರೂ ಇದ್ರೆ ಹೇಳಿ ಸರ್, ನಂಗೆ ಹುಡುಗಿ ಯಾರಾದ್ರೂ ಇದ್ರೆ ಹೇಳಿ, ಯಾರು ಇದ್ರೆ ಹೇಳಿ ಸರ್, ಭಾಳ ಹಾಳು ಮಾಡ್ತೀನಿ ಅಂತ. ಇದು ಒಂದು ಹುಡುಗಿ, ಇದು ಸಿಂಗಲ್ಸ್. ಇನ್ನೊಂದು ಬರ್ತೇನೆ ನೋಡಿ, ಈ ಪ್ಲೇ ಬಾಯ್ ಅಂತ ಹೇಳ್ತಾರಲ್ಲ, ಪ್ಲೇ ಬಾಯ್ ಅನ್ನೋರು ಇಲ್ಲಿ ನೋಡಿ ಹೀಗೆ ಇರ್ತಾರೆ. ಪ್ಲೇ ಬಾಯ್ ನೋಡಿ ಏನು ಒತ್ತುತ್ತಿರ್ತಾನೆ. ಐಫೋನ್ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಮಾಡ್ಬೇಕಾ ಅಂತಿನ್ನು. ಹೀಗೆ ನಮ್ಮದು ಹುಡುಗರ ಕತೆ. ಏನು ಬ್ರೋ? ಏನಿಲ್ಲ, ಫೋಟೋಸೇ ನೋಡ್ತಿದ್ದೀನಿ ಬ್ರೋ, ನನ್ನ ಫೋಟೋಸೇ ನೋಡ್ತಿದ್ದೀನಿ. ಇವ್ ನೋಡಿ, ಇವನ ಚಾಟ್ ಮಾಡ್ತಿದ್ದಾರೆ, ತೋರಿಸು ಜೂಮ್ ಮಾಡು. ಗ್ರೂಪ್ ಚಾಟ್ ಮಾಡ್ತಿದ್ದೀವಿ. ಇವನ ಒಂದು ಜನದ್ದು ಫೋಟೋ ತೆಗಿಲಿಕ್ಕೆ ಇಬ್ರು ಫೋಟೋಗ್ರಾಫರ್, ಒಂದು ಇನ್ಸ್ಟ್ರಕ್ಷನ್. ನೋಡಿ ಏನೆಲ್ಲ ಜುಗಾಡ್ಗಳು ಮಾಡ್ತಾರ. ಈಚೆ ಬನ್ನಿ. ನೋಡಿ ನಮ್ಮ ಹುಡುಗರು ಫೋಟೋ ಸೆಕ್ಷನ್ ಅಂದರೆ ಇದೆ. ಅವ್ರವ್ರ ಫೋಟೋ ತೆಕ್ಕೊಳ್ಳಲ್ಲ, ಬೈಟಿ ಫೋಟೋ ತೆಕ್ಕೊಳ್ತಾರೆ, ಫೋಟೋ ತೆಗ್ದಾಗ ಮಾಡ್ತಾರೆ. ಇವನೇ ನೋಡಿ, ಇದ್ ಬದಲೆಲ್ಲ ಫೋಟೋ ತೆಗಿತಾನೆ. ಏನಾ ಮಾತಾಡ? ನಾನು ಮಾತಾಡ್ರೆ ಬಾಯಲ್ಲಿ ಕೆಟ್ಟ ಮಾತೇ ಬರೋದು. ಬಾಯ್ ಅದಕ್ಕೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ತಿದ್ದೀನಿ. ಅಲ್ಲೇ ಬಾ ನೋಡಿ, ಗರ್ಲ್ ಫ್ರೆಂಡಿಗೆ ಬೈಕ್ ಇದ್ ಫೋಟೋ ತೆಗಿಬೇಕು. ಅವ ವಿಡಿಯೋ ಕಾಲಲ್ಲಿ ಇದ್ದಾನವ. ಇದ್ದಾನಪ್ಪ, ಅವ ಕಾಲಲ್ಲಿ ಹೆಲ್ಮೆಟ್ ಹಾಕಲಿಲ್ಲ ಅವನು. ಅವರಿಗೆ ಏನು ಬೈಕೊಳ್ಳೋದಾರೋ ಬೈಕೊಬಿಡೋ, ಕಾಲಲ್ಲಿ ನಾವು. ಬಾಯ್ಸ್ದು ಫೋಟೋ ಸೆಷನ್ ಎಲ್ಲ ಆಯಿತು. ನಾವು ಸ್ವಲ್ಪ ಮುಂದೆ ಹೋಗಿ ಸಿಗುವ. ನೋಡಿ ಈ ರೋಡಿಗೆ ಬ್ಯೂಟಿಯನ್ನು ನೋಡಿ ಹೇಗೆ. ರೋಡಿನ ಮಧ್ಯದಲ್ಲೂ ಬ್ಯೂಟಿ, ರೋಡಿನ ಲೆಫ್ಟಲ್ಲೂ ಬ್ಯೂಟಿ, ರೋಡಿನ ರೈಟಲ್ಲೂ ಬ್ಯೂಟಿ, ಎಲ್ಲೆಲ್ಲೂ ಬ್ಯೂಟಿ. ಹಾಂ, ಔಟ್ಸೈಡಾ? ಇಲ್ಲ ಅಲೋ ಮಾಡಲ್ಲ. ಎಸ್, ಅದೇ ರೋಡಲ್ಲಿ ಬಂದದ್ದು ನಾವು. ಈಗ ಫಾಗ್ ಶುರು ಆಯಿತು, ತುಂಬ ಖುಷಿ ಆಗ್ತಿದೆ. ಇನ್ನು ಜಾಸ್ತಿ ಫಾಗ್ ಬರಲಿ. ಲಾಸ್ಟ್ ಟೈಮ್ ಬಂದಾಗ ತುಂಬ ಫಾಗ್ ಇತ್ತು. ಮೇಲೆ ಅನ್ನ ಸಂತರ್ಪಣೆ ಇದೆ ಅಂತ ಹೇಳಿದರೆ ಅನ್ನ ಪ್ರಸಾದ. ಸೊ ನಮ್ಮವರೆಲ್ಲ ರಿಟರ್ನ್ ಹೋಗ್ತಿದ್ದಾರೆ. ಬಂದರು ನೋಡಿ ನಮ್ಮವರು. ಎಲ್ಲಿದ್ದಾರೆ? ನಮ್ಮದು ಆನೆ ಬರಲಿಲ್ಲ ಇನ್ನು.
ಆ್ಯಕ್ಚುಲಿ ಈ ಟೆಂಪಲಲ್ಲಿ ಈಗ ಅನ್ನ ಪ್ರಸಾದ ಆಗುತ್ತಲ್ಲ, ಸೊ ಅದೇ ಥರ ಪ್ರಸಾದ ಇಟ್ಟಾಗ ಆನೆ ಬಂದು ತಿಂದೋಗುತ್ತೆ. ಸೊ ಈ ಸಲ ನಮ್ಗೆ ಲಕ್ಕಿಲ್ಲ, ಏನು ಮಾಡೋದು, ಆನೆ ಕಾಣ್ತಿಲ್ಲ. ಮೇಲೆ KSRTC ಬಸ್ ಮಾತ್ರ ಬರೋದು, ಬೇರೆ ಯಾವುದು ಬಸ್ ಬಿಡಲ್ಲ. ಬನ್ನಿ ಒಳಗೆ ಹೋಗಿ ನೋಡುವ. ಅಲ್ಲಿ ಮೇಲಿದೆ ಬಾ.